ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಕೂಡ ಆಗಿತ್ತು. ಅದೇ ರೀತಿಯಾಗಿ ಕ್ಯಾಪ್ಟನ್ ಆದಂಥವರಿಗೆ ನೇರವಾಗಿ ಫಿನಾಲೆಗೆ ಟಿಕೆಟ್ ಕೂಡ ಸಿಗ್ತಾ ಇತ್ತು. ಇದರಲ್ಲಿ ಫೈನಲ್ ಆಗಿ ಬಂದಿರತಕ್ಕಂಥವ್ರು ಅಶ್ವಿನಿ ಗೌಡ ಮತ್ತು ಧನುಷ್ ಬಂದಿರ್ತಾರೆ. ಇಬ್ಬರು ಕೂಡ ಒಂದು ಬಜಲ್ ಟಾಸ್ಕನ್ನು ಕೂಡ ಕೊಟ್ಟಿರ್ತಾರೆ. ಟಾಸ್ಕ್ನಲ್ಲಿ ಏನಿರುತ್ತೆ ಅಂತಂದರೆ, ಒಂದು ಚಾಕು ಇರುತ್ತೆ. ಚಾಕುವನ್ನು ಆ ಒಂದು ಟೇಬಲ್ನಿಂದ ಹೊರಗಡೆ ತೆಗಿಬೇಕು. ಆದರೆ ಯಾವುದೇ ರೀತಿಯಾದಂಥ ಬಜಲ್ಸ್ಗಳು ಮೂಮೆಂಟ್ ಆಗೋ ಹಾಗಿಲ್ಲ. ಅಂದರೆ ಅವುಗಳ ಸ್ಥಾನ ಪಲ್ಲಟ ಏನಿದೆ ಅದು ಬೇರೆ ರೀತಿಯಾಗಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಮೂವ್ ಅಂದರೆ ಅದನ್ನು ಅಲ್ಲಿ ಆ ಸ್ಥಳದಿಂದ ಸರಿಸಬಹುದು. ಅದನ್ನು ಹೊರತುಪಡಿಸಿ ಅದರ ಲೊಕೇಶನ್ಸ್ಗಳನ್ನು ಅಥವಾ ಇವಾಗ ಅಡ್ಡಲಾಗಿರುವುದನ್ನು ಉದ್ದಲಾಗಿ ಮಾಡುವಂಥದ್ದು ಈ ರೀತಿಯಾದಂಥದ್ದು ಇರೋದಿಲ್ಲ. ಕೊನೆಯದಾಗಿ ಆ ಒಂದು ಚಾಕು ಇರುವಂಥ ಬಜಲನ್ನು ಟೇಬಲ್ನಿಂದ ಹೊರಗಡೆ ತೆಗಿಬೇಕು. ಯಾವುದೇ ರೀತಿಯಾಗಿ ಮೂಮೆಂಟ್ಗಳು ಆಗೋ ಹಾಗೆ ಇರೋದಿಲ್ಲ. ಇದರಲ್ಲಿ ಧನುಷ್ ಒಂಚೂರು ಎಡವಿ ಬಿಡ್ತಾರೆ ಅನಿಸುತ್ತೆ. ಬಜಲ್ ಏನೋ ಹೊರಗಡೆ ತೆಗಿತಾರೆ, ಚಾಕು ಸಿಗುತ್ತೆ, ಚಾಕುನ ತೊಗೊಂಡೋಗಿ ಹಗ್ಗವನ್ನು ಕೂಡ ಕಟ್ ಮಾಡ್ತಾರೆ. ಆದರೆ ಬಿಗ್ ಬಾಸಿಂದ ವಾರ್ನಿಂಗ್ ಬರುತ್ತೆ. ರೂಲ್ಸ್ ಪ್ರಕಾರ ಈ ಒಂದು ಆಟ ನಡೆದಿದೆಯಾ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಆಗ ಎಲ್ಲರೂ ಕೂಡ ದಿಗ್ಭ್ರಮೆ ಆಗಿಬಿಡ್ತಾರೆ. ಅಂದ ಹಾಗೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಕೂಡ ಸಂಭವಿಸಬಹುದು. ಈ ಒಂದು ವಾರದ ಕ್ಯಾಪ್ಟನ್ ಅಶ್ವಿನಿ ಗೌಡ ಆದರೂ ಕೂಡ ತಪ್ಪೇನಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಬಿಗ್ ಬಾಸ್ನವರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಿಮ್ಮ ಪ್ರಕಾರ ಈ ಒಂದು ವಾರದ ಕ್ಯಾಪ್ಟನ್ ಯಾರಾಗಬೇಕಿತ್ತು? ಡೈರೆಕ್ಟ್ ಫಿನಾಲೆಗೆ ಅಶ್ವಿನಿನ ಅಥವಾ ಧನುನ? ಸೊ ನಿಮ್ಮ ಆಯ್ಕೆ ಯಾವುದು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.